ಧರ್ಮಸ್ಥಳದ ರಹಸ್ಯ ಭೇದಿಸೋದಕ್ಕೆ ಎಸ್ಐಟಿ ಸಜ್ಜಾಗ್ತಾ ಇದೆ. ಎಸ್ಐಟಿ ಸದಸ್ಯರಿಗೆ ಜವಾಬ್ದಾರಿಯನ್ನ ಡಿಐಜಿ ಅನುಚೇತ್ ಅವರು ಹಂಚಿಕೆ ಮಾಡಿದ್ದಾರೆ. ಇಲ್ಲಿ ಧರ್ಮಸ್ಥಳದ ರಹಸ್ಯ ಭೇದಿಸೋದಕ್ಕೆ ಎಸ್ಐಟಿ ಸಜ್ಜಾಗ್ತಾ ಇದೆ. ಎಸ್ಐಟಿ ಸದಸ್ಯರಿಗೆ ಜವಾಬ್ದಾರಿಗಳನ್ನು ಡಿಐಜಿ ಅನುಚೇತ್ ಅವರು ಹಂಚಿಕೆ ಮಾಡಿದ್ದಾರೆ. ನಾಳೆ ಅಥವಾ ನಾಡಿದ್ದು ಧರ್ಮಸ್ಥಳಕ್ಕೆ ಎಸ್ಐಟಿ ಎಂಟ್ರಿ ಕೊಡುವಂತಹ ಸಾಧ್ಯತೆಯೂ ಕೂಡ ಇರುವಂಥದ್ದು. ನಾಳೆ ಅಥವಾ ನಾಡಿದ್ದು ಧರ್ಮಸ್ಥಳಕ್ಕೆ ಹೋಗ್ತಾರೆ. ಧರ್ಮಸ್ಥಳದಲ್ಲಿರುವಂತಹ ಈ ರಹಸ್ಯವನ್ನು ಭೇದಿಸುವಂತಹ ಕೆಲಸವನ್ನು ಎಸ್ಐಟಿ ತಂಡ ಮಾಡಲಿದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಲಾಗಿದೆ. ಸದ್ಯಕ್ಕೆ 4 IPS ಅಧಿಕಾರಿಗಳಿದ್ದಾರೆ. ಇದರಲ್ಲಿ ಸೌಮ್ಯಲತಾ ಅವರು ಕಂಟಿನ್ಯೂ ಆಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನ ಇದೆ. ಅದನ್ನು ನಿಮಗೆ ಮುಂದೆ ತೋರಿಸ್ತೀನಿ. ಎಸ್ಐಟಿ ಸಿಬ್ಬಂದಿಗೆ ಕೆಲಸ ಹಂಚಿಕೆ ಮಾಡಿದ್ದಾರೆ. MN ಅನುಚೇತ್ ಅವರು, DIG MN ಅನುಚೇತ್ ಅವರು ಹಂಚಿಕೆ ಮಾಡಿದ್ದಾರೆ. ತನಿಖಾ ತಂಡದ ಜೊತೆಗೆ ಅನುಚೇತ್ ಅವರು ಮ್ಯಾರಥಾನ್ ಮೀಟಿಂಗನ್ನು ಮಾಡಿದ್ದಾರೆ. ಅವರಿಗೆ ಜವಾಬ್ದಾರಿ ಸಿಗ್ತಾ ಇದ್ದಂತೆಯೇ ಅದಕ್ಕೆ ಬೇಕಾದಂತಹ ಕೆಲಸವನ್ನು ಅವರು ಆರಂಭಿಸಿದ್ದಾರೆ. DYSP ನೇತೃತ್ವದಲ್ಲಿ ತುರ್ತು ಕೈಗೊಳ್ಳಬೇಕಾದಂತಹ ಕಾರ್ಯಗಳ ಬಗ್ಗೆಯೂ ಕೂಡ ವಿವರಣೆಯನ್ನು ಪಡ್ಕೊಳ್ತಾ ಇದ್ದಾರೆ. ಬೇರೆ ಬೇರೆ ಕಾರಣಗಳ ಬಗ್ಗೆಯೂ ಕೂಡ ವಿವರಣೆಯನ್ನು ಪಡ್ಕೊಳ್ತಾ ಇದ್ದಾರೆ. ಯಾವ್ಯಾವ ರೀತಿಯಲ್ಲಿ ನಾವು ಮುಂದೆ ಮಾಡಬೇಕಿದೆ, ಮುಂದೆ ತನಿಖೆಯನ್ನು ಶುರು ಮಾಡಬೇಕಾಗಿದೆ ಅಂತೇಳಿ ತನಿಖೆಗೆ ಕೋರ್ಟ್ನಿಂದ ಅನುಮತಿ ಪಡೆಯುವಂಥದ್ದು ಸೇರಿದಂತೆ ಪ್ರತಿಯೊಂದು ಅಂಶಗಳ ಬಗ್ಗೆಯೂ ಕೂಡ ಈಗ ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಈ ಕೆಲಸವನ್ನು ಈಗ ಜವಾಬ್ದಾರಿಗಳ ಹಂಚಿಕೆ ಆಗಿದೆ ಮತ್ತು ಅನಾಮಧೇಯ ವ್ಯಕ್ತಿ ಯಾರು ಈಗಾಗಲೇ ಹೇಳಿಕೆಯನ್ನು ದಾಖಲಿಸಿದ್ದಾನೆ ಆತನನ್ನು ಕರೆತಂದು ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಬೇಕಾಗುತ್ತೆ. SIT ಮುಂದೆ ಆತನ ಹೇಳಿಕೆಯನ್ನು ಕೂಡ ದಾಖಲಿಸ್ಕೊಳ್ಬೇಕಾಗುತ್ತೆ. ಆತನ ಹೇಳಿಕೆ ಆಧರಿಸಿದೆ ತನಿಖೆಯನ್ನು ಮುಂದುವರಿಸಬೇಕಾಗುತ್ತೆ. ಶವಗಳನ್ನು ಹೂತಿಟ್ಟಿದ್ದಾರೆ ಎನ್ನಲಾಗಿರುವಂತಹ ಜಾಗಗಳಲ್ಲೂ ಕೂಡ ಶೋಧವನ್ನು ಮಾಡಬಹುದು, ಶೋಧ ಕಾರ್ಯ ನಡೆಸಬಹುದು ಅಂತ ಹೇಳಿ ಅದಕ್ಕೆ ಬೇಕಾದಂತಹ ತಯಾರಿಗಳು ಕೂಡ ಈಗಾಗಲೇ ನಡೆದಿರುವಂಥದ್ದು. ಶವಗಳನ್ನು ಹೂತಿಟ್ಟಿದ್ದಾರೆ ಎನ್ನಲಾಗಿರುವ ಜಾಗಗಳಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡಲಾಗುತ್ತೆ. ಇಲ್ಲಿ ಭಾಳ ಮುಖ್ಯವಾಗಿ ತನಿಖೆಯ ಪ್ರತಿ ಹಂತದಲ್ಲೂ ಕೂಡ ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ಬೇಕು ಅನ್ನುವಂತಹ ತೀರ್ಮಾನವನ್ನು ಕೂಡ ಕೈಗೊಂಡಿದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ವಿಡಿಯೋ ಚಿತ್ರೀಕರಣ ಆಗಬೇಕು. ಈ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನು ಮಾಡಿಕೊಳ್ಳಲಾಗಿದೆ. ಹೀಗೆ ಒಂದಾದೊಂದು ಮೇಲೆ ಒಂದೊಂದು ಅಂಶಗಳ ಬಗ್ಗೆ ಜವಾಬ್ದಾರಿಗಳ ಹಂಚಿಕೆಯೂ ಕೂಡ ಇಲ್ಲಿ ಆಗಿದೆ. ಇನ್ನು ಇದೇ ಸಂದರ್ಭದಲ್ಲಿನೇ ಈ ರೀತಿಯಾಗಿ SIT ತಯಾರು ಮಾಡ್ತಾ ಇದ್ದರೆ ಮತ್ತೊಂದು ನಿಗೂಢ ಹತ್ಯೆಯ ಬಗ್ಗೆ ಈಗ ಆರೋಪ ಕೇಳಿಬಂದಿದೆ. ಧರ್ಮಸ್ಥಳದಲ್ಲಿ ಬೆಳಕಿಗೆ ಬಂದಂತಹ ಮತ್ತೊಂದು ನಿಗೂಢ ಸಾವು. ಈ ವ್ಯಕ್ತಿಯನ್ನು ಕೊಲ್ಲಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆಕ್ಸಿಡೆಂಟ್ ಮೂಲಕವಾಗಿ ಅವರು ಸಾವನ್ನಪ್ಪಿದ್ದಾರೆ ಅಂತ ಪ್ರಕರಣ ದಾಖಲಾಗಿದೆ. ಧರ್ಮಸ್ಥಳ ಸಮೀಪದ ಊರಿನ ವ್ಯಕ್ತಿಯ ಸಾವಿನ ಬಗ್ಗೆ ಈಗ ಅನುಮಾನ ಶುರುವಾಗಿದೆ. ಇಲ್ಲಿ ಕೇರಳಕ್ಕೆ ವಲಸೆ ಹೋಗಿರುವ ವ್ಯಕ್ತಿಯಿಂದ ನ್ಯಾಯಕ್ಕಾಗಿ ಬೇಡಿಕೆ ಬಂದಿದೆ. ಅವರು ಈಗಾಗಲೇ ಕೇರಳದಲ್ಲಿ ಒಂದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ. ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. 2018ರಲ್ಲಿ ಮೃತಪಟ್ಟಿದ್ದರು KJ ಜಾಯ್ ಅನ್ನೋರು 2018ರಲ್ಲಿ ಮೃತಪಡ್ತಾರೆ. 2018ರಲ್ಲಿ ಅಪಘಾತದಲ್ಲಿ ಸಾವು ಅಂತೇಳಿ ಕೇಸನ್ನು ದಾಖಲಿಸಿಕೊಳ್ಳಲಾಯಿತು KJ ಜಾಯ್ ಅವರದ್ದು. ತಂದೆ ಸಾವಿನ ಬಗ್ಗೆ ಅನೀಶ್ ಜಾಯ್ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಮಗನಿಗೆ ಅನುಮಾನ ಕಾಡ್ತಾ ಇದೆ. ತನ್ನ ತಂದೆಯ ಸಾವು ಅದು ನಿಗೂಢವಾಗಿದೆ, ಅದಕ್ಕೆ ಕಾರಣಗಳು ಗೊತ್ತಾಗಬೇಕು ಅನ್ನುವಂಥದ್ದು ಅವರ ಅಭಿಪ್ರಾಯ. ಅನೀಶ್ ಜಾಯ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಿಸಿದ್ದಾರೆ. ಹೀಗೆ ಇಲ್ಲಿ ದಾಖಲಾಗಿರ್ತಕ್ಕಂಥ ಇಂತಹ ಪ್ರಕರಣದ ಬಗ್ಗೆಯೂ ಕೂಡ ಈಗ SIT ತನಿಖೆ ಮಾಡುತ್ತಾ ಅವರ ಮುಂದೆಯೂ ಕೂಡ ಇವರು ಹೋಗಿ ದೂರನ್ನು ಕೊಡಬಹುದಾ ಅನ್ನುವಂಥದ್ದು ಕೂಡ ಮುಂದೆ ಗೊತ್ತಾಗುವುದಿದೆ.